सत्परब्रह्मणे नमः। श्री गणपते शारदा श्री गुरुभ्यो नमः। श्री सद्गुरु सिद्धलिंगेश्वर यतिवरेण्यं श्री सद्गुरु दुंडेश्वर यतिवरेण्यं भासुरयोगी कुलतिलकनं पाशाष्टकजिं कुदिवनरुद्धरिपणं सुसुप्यमानसलिं भजिपेनां जय मंगलम जय नमः पार्वतीपतये शिव हर महादेव। राजाधिराज सद्गुरुनाथ शुद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। साधु संत महाराज की जय। श्री गुरुदेव ಪ್ರಪ್ರಥಮವಾಗಿ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು ಹಾಗೂ ಸಮಕಿರಣ ಸೂರ್ಯ ಚಿದಾದಿತ್ಯರು ಶಾಪಾನುಗ್ರಹ ಸಾಮರ್ಥ್ಯಯುಕ್ತರಾದ ಶ್ರೀಮದಾದಿ ಜಗದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಭವ್ಯ ಅಡಿದಾವರಗಳಲ್ಲಿ ನನ್ನ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ತತ್ಸ್ವರೂಪರು ತದ್ವಿದ್ವಾಂಸರಾದ ಶ್ರೀಮದ್ ಜಗದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ದುಂಡೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಭವ್ಯ ಅಡಿದಾವರಗಳಲ್ಲಿ ಕೂಡ ನನ್ನ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ಯಾವ ಜ್ಞಾನ ಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸರ್ವರ ಹೃದಯದಲ್ಲಿ ಸಾಕ್ಷಿ ರೂಪವಾಗಿರುವ ಆ ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪಕ್ಕೂ ಎನ್ನ ಮನವಾರಿ ನಿಮಿಸುತ್ತಾ, ಆತ್ಮೀಯ ಬಂಧುಗಳೇ, ಸದ್ಗುರುಗಳ ಒಂದು ಆಜ್ಞೆಯಂತೆ ನಾನು ನನ್ನ ವಿಷಯವನ್ನು ಪ್ರಾರಂಭ ಮಾಡ್ತೇನೆ. ಇವತ್ತು ದಶೋಪನಿಷತ್ತುಗಳನ್ನು ಬರ್ತವೆ. ಅದರ ಬಹಳಷ್ಟು ಉಪನಿಷತ್ತುಗಳಿದಾವ. ಅದರೊಳಗೆ ಜ್ಞಾನೋಪನಿಷತ್ತುಗಳಂತೇಳಿ ದಶ ಈಶ ಕೇನ ಕಟ ಮುಂಡಕ ಮಾಂಡುಕ್ಯ ಅಂತೇಳಿ ಈ ಕೀರ್ತಿ 10 ಉಪನಿಷತ್ತುಗಳಲ್ಲಿಯೇ ಅತಿ ಚಿಕ್ಕದಾಗಿರ್ತಕ್ಕಂಥ ಉಪನಿಷತ್ತು ಅಂದ್ರೆ ಈಶಾವಾಸ್ಯ ಉಪನಿಷತ್ತು. ಅದೇ ಅತಿ ಚಿಕ್ಕವಾಗಿರ್ತಕ್ಕಂಥದ್ದು. ಹಾಗೂ ಶಂಕರ ಭಗವತ್ಪಾದಾಚಾರ್ಯರು ಅದಕ್ಕೆ ಭಾಷೆನ ಬರೆದಾರ. ಅದರೊಳಗೆ ಕೇವಲ 18 ರೀತಿ ಮಂತ್ರಗಳಿದಾವೆ. ಅದರಲ್ಲಿ ಮೊದಲನೇ ಮಂತ್ರ ಆಗಿರ್ತಕ್ಕಂಥದ್ದು ಓಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀಥ ಮಾ ಗೃಥಃ ಕಸ್ಯಸ್ವಿಧನಂ. ಅಂದ್ರೆ ಯಾವ ಉಪನಿಷತ್ತುಗಳಲ್ಲಿ ಹೇಳ್ಬೇಕಾದ್ರೆ ಮೊದಲನೇದಾಗಿ ಓಂ ಅಂತ ಸೇರಿಸ್ಕೊಂಡು ಹೇಳ್ಬೇಕು. ಓಂ ಅಂತ ಯಾಕೆ ಹೇಳ್ಬೇಕಂತ ಅಂದ್ರೆ ಓಂ ಅಂದ್ರೆ ಮಂಗಲ. ಚಾಂದೋಗ್ಯ ಉಪನಿಷತ್ತಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಒಂದು ಟೀಕಾ ತಾತ್ಪರ್ಯ ಬರೀತಾರೆ ಓಂ ಅಂತಕ್ಕಂಥ ಶಬ್ದಕ್ಕ. ಓಂ ಇತ್ಯೇತ ಪದಮಕ್ಷರಂ ಪ್ರಕರಣಂ. ಓಂ ಇತ್ಯೇತ ಪದಮಕ್ಷರಂ ಪರಮಾತ್ಮನಃ ಅಭಿಧಾನಂ ನಿರ್ದಿಷ್ಟಂ ತಸ್ಮಿನ್ ಹಿ ಪ್ರಯುಜ್ಯಮಾನೆ ಪ್ರಿಯ ನಾಮಗ್ರಹಣ ಇವ ಲೋಕಃ ಅಂತ ಇದರರ್ಥ ಏನಂದ್ರೆ ಅವ್ರು ಏನಂತ ಬರ್ತಾರೆ, ಓಂ ಇತ್ಯೇತ ಪದಮಕ್ಷರಂ, ಈ ಪದದ ಅಕ್ಷರ ಇತಿ ಏತತ್ ಪದಮಕ್ಷರಂ ಅಭಿಧಾನ ನಿರ್ದಿಷ್ಟ ಪರಮಾತ್ಮನಃ, ಯಾರಿಂದ ಇದನ್ನ ಇಷ್ಟಪಡಿದಂದ್ರೆ ಪರಮಾತ್ಮನಿಂದ. ಓಂ ಇತ್ಯೇತ ಪದಮಕ್ಷರಂ ಪರಮಾತ್ಮನಃ ಅಭಿಧಾನ ನಿರ್ದಿಷ್ಟ, ಪರಮಾತ್ಮನಿಂದ ಇಷ್ಟಪಟ್ಟಂಥದ್ದು. ಹಾಗೆ ಯಾವ ರೀತಿ ಅಂದ್ರೆ ಓಂ ಅಂತ ಹೇಳ್ಬೇಕಂದ್ರೆ ಯಾವ್ದು ಮೊದಲನೇದಾಗಿ ತಸ್ಮಿನ್ ಈ ಪ್ರಯುಜ್ಯಮಾನೆ ಅದನ್ನ ಹೇಳ್ಬೇಕಾದ್ರೆ ಯಾವ ರೀತಿ ಅಂದ್ರೆ ಈಗ ನೋಡ್ರಿ, ಲೌಕಿಕವಾಗಿ ಯಾರಾದ್ರೂ ಹೆಚ್ಚಾಗಿ ನಾವೇನೋ ಅವ್ರಿಗೆ ಇಷ್ಟವಾದ ಹೆಸರಿನಿಂದ ನಾವು ಅವ್ರನ್ನ ಕರೆದ್ರ ಅವ್ರೇನಂತ ಪ್ರಿಯ ನಾಮ ಗ್ರಹಣ ಇವ ಲೋಕಃ, ಈ ಲೋಕದ ಜನರ ಹಾಗೆ ಯಾರನ್ನಾದ್ರೂ ನಾವು ಒಲಿಕೆ ಮಾಡ್ಬೇಕಾದ್ರೆ ಅವ್ರೇನ್ ಮಾಡ್ತೀವಿ, ನಾವು ಹೊಗಳ್ತೀವಿ. ಅದೇ ರೀತಿ ಇಲ್ಲಿ ಪರಮಾತ್ಮನಿಗೆ ನಾವು ಸಮೀಪವಾಗಬೇಕಾದ್ರೆ ಓಂ ಅಂತ ಹೇಳಿದಾಗ ಈಗ ನೋಡ್ರಿ, ಒಂದು ಗಂಟೆಯನ್ನ ಹೊಡೆದಾಗ ನಾದದಲ್ಲಿ 2 ವಿಧ, ಹತನಾದ ಅನಾಹತನಾದ. ಓಂ ಅಂತಕ್ಕಂಥದ್ದು ನಾವು ಸ್ವಯಂವಾಗಿ ಅವರು ಹೇಳ್ತಿರ್ತಾರೆ, ಧ್ಯಾನವನ್ನು ಮಾಡ್ಬೋದು ಎಲ್ಲ ಕಡೆಯೂ ಒಂದಿಷ್ಟು ಲಕ್ಷ್ಯ ಪಟ್ಟಾರದೆ ನಾವು ಗುರುಗಳನ್ನಾದ ದೇವರನ್ನ ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿಯೇ ಏನಂತ ಓಂಕಾರ ಸೂರ್ಯನಾರಾಯಣಲ್ಲಿಯೂ ಕೂಡ ಓಂಕಾರ ಗೋಚರ ಆಗ್ತದ, ನಮ್ಮಲ್ಲಿಯೇ ಓಂಕಾರ ಶಬ್ದಕ್ಕೆ ಕೇಳ್ತದ. ಅದೇ ರೀತಿ ಗಂಟೆಯನ್ನ ಬಾರಿಸೋದಕ್ಕಂದ್ರ ಗಂಟೆಯನ್ನು ಬಾರಿಸಿದಾಗ ಏನಿರ್ತದ್ರಿ ಓಂ ಅಂತ ಧ್ವನಿ ಕೇಳ್ತದ. ಅದೇ ರೀತಿ ಈ ಗಂಟೆಯನ್ನ ಬಾರಿಸಿದಾಗ ಏನಂದ್ರೆ ಪೂಜೆ ಮಾಡುವ ಸಂದರ್ಭದಲ್ಲಿ ಬರ್ತಾ ಇರೋದ ಅಂದ್ರೆ ಮಾತನಾಡಬಾರ್ದು. ಓಂ ನಮಃ ಶಿವಾಯ ನಾವು ಶಿವಾಯ ಮಾಡ್ತೀವಲ್ಲ, ಅಂದ್ರೆ ಪರಮಾತ್ಮನಿಗೆ ಗುರುಗಳಿಗೆ ಸಮೀಪವಾಗ್ತಕ್ಕಂಥದ್ದು ಮಾರ್ಗ, ಅದುವೇ
ಓಂ. ಅದು ಮತ್ತೆ ಮುಂದಿನ ಈಶಾವಾಸ್ಯವಿದಂ. ಈಶಾ ಪರಮಾತ್ಮ, ವಾಸ್ಯ ವಾಸ್ಯ ಅಂದ್ರೆ ವಾಸವಿದ್ದಾರೆ. ಎಲ್ಲಿಯವರೆಗೆ ವಾಸವಿದ್ದಾರೆ? ಆವಾಸ್ಯವಿದಂ. ಈ ಪೃಥ್ವಿ ಅಷ್ಟೇ ಅಲ್ಲ, ಪೃಥ್ವಿಯನ್ನು ಹೊರತುಪಡಿಸಿ ಏನ್ ಕಾಣ್ತಿದ್ದಾರೆ ನಮ್ಮ ಈ ಜಗತ್ತು ನಮ್ಗೆ ಕಾಣುವರೆಗೂ ಎಲ್ಲೋ ಕಡೆ ಏನಿದೆ ಅವರು ಪರಮಾತ್ಮ ವಾಸವಾಗಿದ್ದಾರೆ. ಈಶಾವಾಸ್ಯವಿದಂ ಸರ್ವಂ, ಎಲ್ಲ ಕಡೆಯೂ. ಯತ್ಕಿಂಚ ಒಂದಿಷ್ಟು ಜಾಗ ಇಲ್ರಿ. ಈ ಹಂಗ ಯಾವ ರೀತಿ ಜಾಗ ಇಲ್ಲ ಅಂದ್ರ ಶ್ರೀಮಂತ ಜೀವನ ಸೇವೆಗಳು ಹೇಳ್ತಾರ ಯಾವ ತಮ್ಮ ಮಂಗಲ ಪದ್ಯಗಳು. ಪ್ರಣವಾಕಾರದ ಗುಣ ಮೂರು ಮುಟ್ಟದೆ ಗಣನೆ ಗಣಿತಾರ್ಥವೆನೆ ತೋರುವ ಅಣು ಮಾತ್ರ, ಒಂದು ಅಣುವಿಗೂ ಕೂಡ ಏನೋ ಚಲನೆಗೆ ಅವಕಾಶ ಇಲ್ರಿ. ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರ ಈ ಒಂದು ವಸ್ತುವಿನ ಒಂದು ಪೆಟ್ಟಿಗೆ ಒಳಗೆ ಏನಾದ್ರೂ ಖಾಲಿ ಇದ್ರೆ ನಾವು ಹಾಕ್ಬೇಕಾಗ್ತದೆ. ಅದ್ರ ಸಂಪೂರ್ಣವಾಗಿ ತುಂಬಿದ್ರೆ ಅಲ್ಲಿ ಹಾಕ್ಲಿಕ್ಕೆ ಅವಕಾಶನೇ ಇರೋದಿಲ್ಲ. ಅದೇ ರೀತಿ ಈ ಸೃಷ್ಟಿಯಲ್ಲಿ ಕೂಡ ಪರಮಾತ್ಮ ಎಲ್ಲ ಕಡೆಗೂ ವಾಸವಾಗಿದ್ದಾರೆ ಅಂದ್ಮೇಲೆ ಒಂದು ಅಣುವಿಗೂ ಕೂಡ ಬೇರೆದಕ್ಕೆ ಏನಕ್ಕೂ ಚಲನೆಗೆ ಅವಕಾಶನೇ ಇಲ್ಲ. ಅಷ್ಟು ಪರಮಾತ್ಮ ಇಲ್ಲದ ಪರಿವ್ಯಾಪ್ತಿಯಾಗಿದ್ದಾರ. ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎಣಿಸುವ ಗುರು ಶಂಭುಲಿಂಗವೇ ತಾನಾದಂತ ತಮ್ಮ ಗುರುಗಳ ಹೆಸರು ಹೇಳಿದಾರ. ಅದೇ ರೀತಿ ಪರಮಾತ್ಮ ಎಲ್ಲ ಕಡೆಗೂ ವಾಸವಿದ್ದಾರ. ಆವಾಸ ಯತ್ಕಿಂಚ ಒಂದಿಷ್ಟು ಕೂಡ ಜಾಗಿಲ್ಲ. ಯಶ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ. ಅವರ ಒಂದು ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ, ಸದ್ಗುರುಗಳ ಒಂದು ಅನುಗ್ರಹದಿಂದ ನಾವೇನ್ ಮಾಡ್ತೀವಿ? ಭುಂಜಿತ ಅಂದ್ರೆ ನಾವು ಭೋಗ ಮಾಡುವುದು ಅಂದ್ರೆ ಭೋಗಿಸುವುದು ಕೂಡ ಅವರ ಒಂದು ಕೃಪಾಶೀರ್ವಾದದಿಂದಲೇ. ಹಾಗೆ ಎಲ್ಲ ಕಡೆಗೂ ಅವರ ವಾಸವಾಗಿದ್ದಾರೆ ಅಂದಮೇಲೆ ಹಾಗಾದ್ರೆ ನಾವು ಯಾರಿಗಾದ್ರೂ ಮೋಸವನ್ನು ಮಾಡಿದ್ರು ಕೂಡ ಏನಂದ್ರೆ ಪರಮಾತ್ಮನಿಗೆ ಮಾಡಿದಾಗೆ, ಯಾರಿಗಾದ್ರೂ ನಾವು ಸಹಾಯ ಮಾಡಿದ್ರು ಕೂಡ ಏನೋ ಅದು ಪರಮಾತ್ಮ. ಯಾಕಂದ್ರೆ ಎಲ್ಲ ಕಡೆ ಹೊರ ತುಂಬಿದ್ದಾರಲ್ರಿ. ಇಲ್ಲಿ ಹೇಳ್ತಾರೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರಗಂ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ. ಈ ನಾವು ಬೆಳಗಿನ ಕೂತೀವಿ, ನಾವು ಕುತ್ಕೋಬೇಕಾದ್ರೆ ಈ ಬೆಳಕದ, ಈ ಬೆಳಕ ಯಾವ್ದಂತ ಸೂರ್ಯನಿಂದ ಬರುತ್ತೆ. ಸೂರ್ಯನು ಕೂಡ ಸ್ವಯಂ ಪ್ರಕಾಶಿತನಲ್ಲ. ಚಂದ್ರನು ಕೂಡ ನ ಚಂದ್ರ ತಾರಕಂ ನೇಮ ವಿದ್ಯುತ್, ಈ ವಿದ್ಯುತ್ ಇದಲ್ಲ ಇದು ಕೂಡ ಪ್ರತಿಯೊಂದು ಇವೆಲ್ಲ ಏನು ಸ್ವಯಂ ಪ್ರಕಾಶವಾದಲ್ಲ. ನಾ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯಂ ಅಗ್ನಿ. ಅಗ್ನಿ ಪ್ರಜ್ವಲ ಅಗ್ನಿ ಅದಲ್ಲ, ಆ ಅಗ್ನಿಯು ಕೂಡ ಸ್ವಯಂ ಪ್ರಕಾಶಿತ ಅಗ್ನಿ. ಹಾಗಾದ್ರೆ ಈ ಜಗತ್ತು ಬೆಳಗುವುದು ಯಾರಿಂದ? ಈ ರೀತಿ ವಿಚಾರ ಮಾಡಿದಾಗ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯಂ ಅಗ್ನಿ ತಮೇವ. ತಮ್ ಅಂದ್ರೆ ಪರಬ್ರಹ್ಮವೇ, ತಮೇವ ತಮ್ ಅನುಭಾಂತಿ. ಆ ಪರಬ್ರಹ್ಮವೇ ತಸ್ಯ ಸರ್ವಂ ಭಾಸ ಸರ್ವಮಿದಂ ವಿಭಾತಿ. ಆತ್ಮನ ಒಂದು ಚಿತ್ ಜ್ಯೋತಿ, ಕಿಂ ಜ್ಯೋತಿ ಅಂತ ಪ್ರಶ್ನಿಸುವಾಗ ಚಿತ್ ಜ್ಯೋತಿ ಆತ್ಮಜ್ಯೋತಿ ಹಿಂಗಾತಾರೆ. ಹೀಗೆ ಆ ಆತ್ಮನ ಒಂದು ಜ್ಯೋತಿಯಿಂದಲೇ ಈ ಸರ್ವಮಿದಂ ವಿಭಾತಿ ಎಲ್ಲವೂ ಕೂಡ ಏನಂತ ಬೆಳಕುದ. ಹೀಗೆ ಹೇಳ್ತಾರ. ಆ ಸತ್ಯ ಭಾಸ ಸರ್ವವಿಧಂ, ಈ ಪ್ರಕಾಶ, ಈ ಪೃಥ್ವಿ ಎಲ್ಲವೂ ಕೂಡ ತೇನ ವಿನಃ ತೃಣಮಪಿ ನ ಚಲತೆ ಅಂತ ಹೇಳುವಾಗ ಆತನ ಒಂದು ಅನುಗ್ರಹ, ಆತನ ಒಂದು ಆಜ್ಞೆಯಂತೆ ಹೋದ್ರೆ ಒಂದು ಹುಲ್ಲು ಕಡಿಯೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಈ ಎಲ್ಲವೂ ಕೂಡ ಆ ಪರಬ್ರಹ್ಮ ಅಣುವಿನಿಂದಲೇ ಎಲ್ಲವೂ ಕೂಡ ಆಗಿತ್ತು. ಆ ಪರಮಾತ್ಮನ ಅನುಗ್ರಹದಿಂದಲೇ, ಪರಮಾತ್ಮನ ಒಂದು ಆಜ್ಞೆಯಿಂದಲೇ ಈ ಪೃಥ್ವಿ ಸೃಷ್ಟಿ ರಕ್ಷಣೆ ಎಲ್ಲವೂ ಕೂಡ ಸದ್ಗುರುಗಳು ಹಾಗೂ ಪರಮಾತ್ಮನಿಂದಲೇ ಆಗುವುದು ಎಂದು ಹೇಳುತ್ತಾ ಅಲ್ಪಸ್ಯ ಕಾಲೋ ಬಹಳಶ್ಚ ವಿಘ್ನಾಃ ಯತ್ಕಾಲಭೂತಂ ತದುಪಾಸಿತವ್ಯಂ ಯಥಾ ಹಂಸಕ್ಷೀರಮಿವಾಮತ. ಒಂದು ಪಾತ್ರೆಯಲ್ಲಿ ಹಾಲು ಮತ್ತು ನಾವು ನೀರನ್ನ ಶೇಖರಣೆ ಮಾಡಿಟ್ಟಾಗ ಹಂಸ ಪಕ್ಷಿಯು ಯಾವ ರೀತಿ ತನಗೆ ಬೇಕಾದ ಹಾಲನ್ನು ಮಾತ್ರ ಯಾವ ರೀತಿ ಸ್ವೀಕಾರ ಮಾಡುತ್ತದೆಯೋ ಅದೇ ರೀತಿ ನಾ ಹೇಳ್ತಕ್ಕಂತಹ ಒಂದು ಅಲ್ಪ ಸಮಯದಲ್ಲಿ ಹಲವಾರು ದೋಷಗಳಾಗಿರ್ತವ. ಅವೆಲ್ಲವನ್ನು ಕೂಡ ತಾವೆಲ್ಲರೂ ದೋಷಗಳನ್ನ ಬಿಟ್ಟು ಉತ್ತಮವಾಗಿರ್ತಂತಹ ಸದು ನುಡಿಗಳನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। राजाधिराज सद्गुरुनाथ महाराज की जय।